ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಮಳೆಗಾಲ, ನೀವಂತೂ ಮನೆಯೊಳಗಡೆ ಬೆಚ್ಚನೆ ಕೂತಿರಬಹುದಲ್ವಾ? ಹೌದು, ಕಳೆದ 3 ದಿನಗಳಿಂದ ಮಳೆ ಎಡೆಬಿಡದೆ ನಿರಂತರವಾಗಿ ಬರ್ತಾ ಇದೆ. ಇದರಿಂದಾಗಿ ಏನಾಗಿದೆ ಅಂದರೆ ರಸ್ತೆ ಮೇಲೆಲ್ಲ ನೀರು ಹರಿದಾಡ್ತಾ ಇದೆ. ನದಿಗಳಂತೂ ಮೈದುಂಬಿ ಹರಿತಾ ಇದೆ. ಮುಂಗಾರಿನ ಅಬ್ಬರ ಜೋರಾಗಿದೆ. ಸತತ ಮಳೆ ಇಲ್ಲದೆ ಕಂಗೆಟ್ಟಿದ್ದಂತಹ ಕರುನಾಡು ಮಳೆರಾಯನ ಸಿಂಚನದಿಂದ ಹಚ್ಚ ಹಸಿರಾಗಿದೆ. ಕೆರೆಕಟ್ಟೆಗಳಂತೂ ಮೈದುಂಬಿದೆ. ಒಣಗಿ ಹೋಗಿದ್ದ ಗಿಡಮರಗಳು ವರುಣನ ಕೃಪೆಯಿಂದಾಗಿ ಜೀವಕಳೆಯನ್ನ ಪಡ್ಕೊಂಡಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಸಣ್ಣ ಪ್ರಮಾಣದ ಮೇಲ್ಮೈ ಸುಳಿಗಾಳಿ ಪಶ್ಚಿಮ ಘಟ್ಟಗಳ ಭಾಗದೆಡೆಗೆ ಬೀಸ್ತಾ ಇರೋದ್ರಿಂದ ರಾಜ್ಯದ ಹಲವೆಡೆ ಜುಲೈ 9ರ ತನಕ ಭಾರೀ ಮಳೆ ಸುರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರ ಭಾಗದಲ್ಲಿ ಜೋರು ಗಾಳಿ ಬೀಸ್ತಾ ಇರೋದ್ರಿಂದ ಕರಾವಳಿ ಹಾಗೂ ಮಲೆನಾಡಿನ ಭಾಗದಲ್ಲಿ ಕೆಲವು ದಿನಗಳಿಂದ ಧಾರಾಕಾರ ಮಳೆ ದಾಖಲಾಗಿದೆ. ಈ ಭಾಗದಲ್ಲಿ ಮಳೆ ಹೀಗೆ ಮುಂದುವರಿಯಲಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮಳೆ ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದನ್ನು. ಜೊತೆಗೆ ರಸ್ತೆ ತುಂಬೆಲ್ಲ ನೀರು ಹೋಗ್ತಾ ಇದೆ. ಅಷ್ಟೊಂದು ಮಳೆ ಸುರಿತಾ ಇದೆ. ಇದು ಸುಳ್ಯದ ದೃಶ್ಯವಾಗಿದೆ. ಇನ್ನು ಕರಾವಳಿ, ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜುಲೈ 7 ಮತ್ತು 8ರಂದು ಈ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ತುಸು ಕಡಿಮೆ ಆಗುವ ಸಂಭವ ಹಿನ್ನೆಲೆ 2 ದಿನ ಯೆಲ್ಲೋ ಅಲರ್ಟ್ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ ಎಂದು ಹವಾಮಾನ ಇಲಾಖೆ ಬೆಂಗಳೂರು ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೀಗ ಬಂದಂತಹ ಸುದ್ದಿಯ ಪ್ರಕಾರ ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೆಂಗಳೂರಲ್ಲೂ ಮುಂದಿನ 5 ದಿನ ಸಾಧಾರಣ ಮಳೆಯಾಗಲಿದೆ. ಕರಾವಳಿ ಭಾಗದಲ್ಲಂತೂ ವರುಣನ ಆರ್ಭಟ ಜೋರಾಗಿರಲಿದೆ. ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇನ್ನು ಕರಾವಳಿ ಪ್ರದೇಶಕ್ಕೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆಯಂತೆ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಮಳೆಯ ಅಬ್ಬರಕ್ಕೆ ಮೂಕ ಪ್ರಾಣಿಗಳ ವೇದನೆಯಂತೂ ಹೇಳತಿರದು. ಯಾಕಂತ ಹೇಳಿದರೆ ಹೊರಗಡೆ ಮಳೆ ಬರ್ತಾ ಇದೆ. ಹೀಗಾಗಿ ಬೆಕ್ಕು, ನಾಯಿ, ಹಸು ಕರುಗಳಾಗಿರ್ಬೋದು, ಇವುಗಳಿಗೆ ಹೊರಗಡೆ ಹೋಗೋಕ್ಕಾಗದೆ ತುಂಬಾ ವೇದನೆಯನ್ನು ಅನುಭವಿಸ್ತಾ ಇದೆ. ಪುಟ್ಟ ಮಕ್ಕಳಿಗಂತೂ ತುಂಬಾ ಖುಷಿ ಮಳೆಗಾಲದಲ್ಲಿ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರಲ್ವ, ಅಂಥ ಮಕ್ಕಳಿಗೆ ತುಂಬಾ ಇಷ್ಟ ಈ ಮಳೆ ಅಂದರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಇವಾಗ ರಜೆ ಇರೋದ್ರಿಂದ ರಜೆಯಲ್ಲಿ ಮಜಾ ಮಾಡ್ತಿದ್ದಾರೆ, ನೀರಲ್ಲೆಲ್ಲ ಆಟ ಆಡ್ತಿದ್ದಾರೆ. ಮಳೆ ಬರೋ ಹೊತ್ತಿಗೆ ಹೊರಗಡೆನೇ ಇರ್ತಾರೆ. ಮಕ್ಕಳಿಗೆ ಮಳೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಆಟ ಆಡಿಕೊಂಡು ದಿನವಿಡೀ ಕಾಲ ಕಳೀತಾರೆ, ಅದರಲ್ಲಿ ಕಾಲ ಕಳೀತಾರೆ ಅಂತಲೇ ಹೇಳಬಹುದು. ಕಳೆದ 3 ದಿನಗಳಿಂದ ಮಕ್ಕಳಿಗೆ ರಜೆ ಸಿಗ್ತಾ ಇದೆ. ಇನ್ನೆಷ್ಟು ದಿನ ರಜೆ ಸಿಗುತ್ತೋ ಗೊತ್ತಿಲ್ಲ. ಈ ಮಳೆಯ ಅಬ್ಬರ ಹಿಂಗೆ ಮುಂದುವರೆದರೆ ಇನ್ನೂ ಕೂಡ ರಜೆ ಸಿಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದನ್ನು. ಅಲ್ಲಿ ಮೇಲ್ಗಡೆ ಸೇತುವೆ ನಿಮಗೆ ಕಾಣಿಸಿಗ್ತಾ ಇದೆ ಅಲ್ವಾ, ಕೆಳಗಡೆ ನೀರು ತುಂಬಿ ಹರಿತಾ ಇದೆ. ಅಂದರೆ ಸೇತುವೆಗೂ ಈ ನದಿಗೂ, ನದಿಯಲ್ಲಿ ಹರಿತಾ ಇರುವ ನೀರಿಗೂ ಡಿಫ್ರೆನ್ಸೇ ಇಲ್ಲ. ಅಂದರೆ ಆ ಸೇತುವೆಗೆ ಲೆವೆಲ್ ಆಗಿ ನೀರು ತುಂಬಿ ಹರಿತಾ ಇದೆ. ಈ ಮಳೆಗಾಲದ ಖುಷಿ ಒಂದೆಡೆಯಾದರೆ ಮತ್ತೊಂದೆಡೆ ಜನರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು ರಾಜ್ಯದಲ್ಲಿ ಏನಾಗಿದೆ ಅಂತ. ಅಂದರೆ ಭೂಕಂಪನ ಸಂಭವಿಸಿರುವಂಥದ್ದು. ಕಳೆದ 10 ದಿನಗಳಲ್ಲಿ ಭೂಮಿ 8 ಬಾರಿ ಕಂಪಿಸಿದೆ. ಪೆರಾಜೆ, ಚೆಂಬು
ಹಾಗೆಯೇ ಸಂಪಾಜೆ ಕಡೆಗಳಲ್ಲಿ 8 ಬಾರಿ ಭೂಮಿ ಕಂಪಿಸಿರುವಂಥದ್ದು ಕೂಡ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆಯೂ ಕೂಡ ಆಗಿದೆ. ಒಂದೆಡೆ ಮಳೆಗಾಲದ ಅಬ್ಬರ ಜೋರಾಗಿದ್ರೂ ಕೂಡ, ಭೂಕಂಪನ ಆಗಿದ್ರೂ ಕೂಡ ಈಗ ಗುಡ್ಡ ಕುಸಿತದ ಭೀತಿ ಎದುರಾಗಿರುವಂಥದ್ದು. ಸುಳ್ಯ ಹಾಗೆಯೇ ಪೆರಾಜೆ, ಕೊಡಗು ಭಾಗಗಳಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಇದು ಸಂಪಾಜಿಯ ಒಂದು ಮನೆಯಲ್ಲಿ ಕಾಣಸಿಕ್ಕಂತಹ ಒಂದು ದೃಶ್ಯ. ಕೆಂಪು ನೀರು ಸುರಿತಾ ಇದೆ. ಅಂದರೆ ಇದು ಮಳೆಯೋ ಅಥವಾ ಒಂದು ಪ್ರಕೃತಿಯ ಒಂದು ಸೋಜಿಗವೋ ಒಂದು ತಿಳಿತಾ ಇಲ್ಲ, ಬಟ್ ನೀರು ಮಾತ್ರ ಕೆಂಪಗಾಗಿದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸುಳ್ಯ ಭಾಗದಲ್ಲಿ ಯಾವ ರೀತಿ ಮಳೆ ಇತ್ತು ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.